ಎಜಿ ನ್ಯೂಸ್ಗೆ ಸ್ವಾಗತ. ಸುಳಿಭಾವಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬ್ಯಾಗ್, ಶೂಸ್ ಮತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಯಶಸ್ವಿ. ಸುಳಿಭಾವಿ ಗ್ರಾಮ ಕೈಲಾಸನಗರ 612ನೇ ಅಂಗನವಾಡಿ ಕೇಂದ್ರದಲ್ಲಿ ಹಿರಿಯ ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತೆಯರ ನೇತೃತ್ವದಲ್ಲಿ ವಿಶೇಷ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ 3-6 ವರ್ಷದ ಮಕ್ಕಳಿಗೆ ಬ್ಯಾಗ್, ಶೂಸ್ ಮತ್ತು ಸಮವಸ್ತ್ರ ವಿತರಣೆ ಮಾಡಲಾಗಿದೆ. ಎಲ್ಲಾ ಮಕ್ಕಳಿಗೂ ಸಿಹಿ ಹಂಚಿ ಸಂತೋಷವನ್ನ ಹಂಚಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾಗಪ್ಪ ಬರ್ನಟ್ಟಿ ಅಂಗನವಾಡಿ ಕೇಂದ್ರಕ್ಕೆ ಡೆಸ್ಕ್ ದೇಣಿಗೆ ನೀಡೋದ್ರ ಕುರಿತು ಮಾತನಾಡಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಎಲ್ಲಾರು ಒಂದ್ಸಲ ಎಲ್ಲಾರು ತಮ್ಮ ಸಂಬಂಧಿಕರ ಎಲ್ಲಾರು ಮಾತಾಡಿಸ್ಕೊಂಡು ನಾವ್ ಏನ್ ಮಾಡಿದ್ರೆ ನಮ್ಮ ಅಂಗನವಾಡಿ ಕೇಂದ್ರ ಒಳ್ಳೇದಾಗ್ತೈತಿ ಅಂತ ಹೇಳಿ ತಿಳ್ಕೊಂಡು ಅವ್ರೆಲ್ಲಾರು ತಾವು ಕೂತ್ಕೊಂಡ ಮೀಟಿಂಗ್ ಮಾಡ್ಕೊಂಡ ನಾವೊಂದು ಜವಾಬ್ದಾರಿ ತಗೋತಾನೆ ಅಂತ ಹೇಳಿ ತಿಳ್ಕೊಂಡ ಸರ್ಕಾರದಿಂದ ಮುಂದೆ ನಿಂತ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ತಮ್ಮ ಸಾಧ್ಯದ ಒಂದ್ ನನ್ನ ಅನಿಸಿದ ಮಟ್ಟಿಗೆ ಇದನ್ನ ಅವ್ರು ಮಾಡಿದ ದೇಣಿಗೆ ದೊಡ್ಡ ಮಟ್ಟದೊಳಗನ ಇದು ನನಗೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ನಮಗೆ ಅನ್ವರ್ ಭಯ್ಯ ಎಷ್ಟಂತಂದ್ರ 2011 ಇಸ್ವಿಯಾಗ ನನಗೊಂದು ಮಾತು ಹೇಳಿದ್ರು, ಅಕ್ಕ ನಾ ಹನುಮಂತ ಸಾಲಿ ನಡೆಸ್ತೀನಿ, ಅಕ್ಕ ನಿಮ್ ಸಾಲಿ ಬಂದ ನಾ ಪಾರ್ಟಿ ಕಾಲೇಜ್ ಅಂತ ನೀವು ನನಗೆ ಹೇಳಿದ್ರು. ನಾನು ಇನ್ನ ಮರ್ತಿಲ್ಲ ಅದನ್ನ. ಆದ್ರೂ ದೇವ್ರ ಇವತ್ತ ಯಾವ್ದೋ ರೂಪದೊಳಗ ಪಾರ್ಟಿ ಏನಿಲ್ಲ, ಪಾರ್ಟಿ ಚೀಲಾನ ಕೊಟ್ಟ ದೊಡ್ಡ ಪ್ರಮಾಣದೊಳಗೆ ಫಂಕ್ಷನ್ ಮಾಡೋಣ ದೇವ್ರವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟ. ಆದ್ರೂ ಅನ್ವರ್ ಭಯ್ಯ ನಾನು ಮರ್ತಿಲ್ಲ. ಅವ್ರಿಗೆ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟ, ಅವ್ರಿಗೆ ದೇವ್ರ ಒಳ್ಳೇದು ಇದನ್ನ ಮಾಡಿದಾನೆ. ಅದಕ್ಕೆ ನಾನು ಇಲಾಖೆ ಪರವಾಗಿ ನನ್ನ ಪರವಾಗಿ ಅವ್ರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು. ಆಮೇಲೆ ನಮ್ಮ ಫೌಂಡೇಶನ್ದವರು ನನಗೆ ಇರೋಂತಿ ಪಾಠ ಪರಿಚಯ ಇಲ್ಲ, ಆದ್ರೆ ನಮ್ಮ ಭಯ್ಯಗಳ ಮುಖಾಂತರ ಇಲ್ಲಿ ನಾವು ನಮ್ಮ ಊರಾಗ ಹಿಂಗ್ ಮಾಡ್ಬೇಕಂತಂದ್ರೆ ಅವರು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಸಹಕಾರ ಕೊಟ್ಟ ಇಷ್ಟು ದೊಡ್ಡ ಮಕ್ಕಳು ಇಷ್ಟು ದೊಡ್ಡ ಪ್ರಮಾಣದೊಳಗ ಮಕ್ಕಳಿಗೆ ಊಟ. ನಮ್ಮ ಮನೆಯ ಮಕ್ಕಳು ಹಾಕತ್ರ ₹1 ನಮ್ಗೆ ಕೊಡಕ್ ಆಗೋಂಗಿಲ್ಲ, ಚಿಲ್ಲರೆ ನಡಿ ಅಂತಿರ್ತೇವೆ ನಾವ. ಆದ್ರ ಯಾವ ಊರು ಏನು ಯಾರು ಏನು ನಮಗ್ ಪರಿಚಯ ಇಲ್ಲ, ಏನಿಲ್ಲ. ಅಷ್ಟು ದೂರಿಂದ ಬಂದ ನನ್ನ ಅಂಗನವಾಡಿ ಕೇಂದ್ರ ಉದ್ಧಾರ ಮಾಡಕ್ ಇಷ್ಟೆಲ್ಲಾ ಮಾಡಿದಾರ ಅಂತಂದ್ರ ಅವ್ರಿಗೂ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯೋಂಗ ತರ ಮಾಡ್ಲಿ ಅಂತ ಹೇಳಿ ನಾನು ಅವ್ರಿಗೆ ನಮ್ಮ ಇಲಾಖೆ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ನಮ್ಮ ಆರೋಗ್ಯ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಇದೇ ರೀತಿ ಸಮುದಾಯದ ಸಹಭಾಗಿತ್ವಕ್ಕೆ ಉದಾಹರಣೆ ಇದು, ಜ್ವಲಂತ ಉದಾಹರಣೆ ಇದಕ್ಕಿಂತ ಬೇರೆ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಟೀಚರ್ಸ್ ಇರ್ಬೋದು, ಹೆಡ್ ಮಾಸ್ಟರ್ಸ್ ಇರ್ಬೋದು, ಸಂಘ NGO ಸಂಸ್ಥೆ ಇರ್ಬೋದು, ಎಲ್ಲರೂ ಸೇರಿದಿರಿ. ಸೊ ಯಾರಿದ್ರಲ್ಲಿ ಬಿಟ್ಟೋಗಿಲ್ಲ ಅಂತ ಇಲ್ಲ. ಸೊ ಎಲ್ಲರೂ ಸೇರಿದ್ರೆ ನಾವು ಏನಾದ್ರೂ ಒಂದು ಸಾಧನೆ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಎಲ್ಲರೂ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ಪಲ್ಸ್ ಪೋಲಿಯೋದಲ್ಲೂ ಕೂಡ ನಾವು ವಿಸಿಟ್ ಮಾಡಿದಾಗ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಕಂಡುಬಂದಿದೆ. ಚೆನ್ನಾಗಿ ಮಾಡಿದಾರ. ನಮ್ಮ ಚುಚ್ಚುಮದ್ದು ಕಾರ್ಯಕ್ರಮದು ಮುಂಬರುವ ದಿನಗಳಲ್ಲಿ ಶಾಲೆಗಳಲ್ಲಿ ಒಂದು HPV ವ್ಯಾಕ್ಸಿನ್, ಬಾಲಕಿಯರಿಗೆ ಒಂದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸುಮಾರು ವರ್ಷದಿಂದ ಬರಬೇಕಾಗಿತ್ತು. ಈಗ ಸದ್ಯದಲ್ಲೇ ಬರೋದಿದೆ. 14 ವರ್ಷದಿಂದ 15 ವರ್ಷದೊಳಗೆ, 14 ವರ್ಷ ಮುಗಿದಿರ್ಬೇಕು, 15 ವರ್ಷ ಆಗಿರ್ಬೋದು. ಬರೀ ಬಾಲಕಿಯರಿಗೆ ಮೊದಲ ಕೊಡ್ತಾರೆ 3 ತಿಂಗಳದು PHC ಯಲ್ಲೇ ಕೊಡ್ತೀವಿ, ಅದನ್ನ ತಿಳಿಸ್ತೀವಿ. ಯಾಕಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಬೇಕು. ಏನೋ ಒಂದು ಹೊಸದ್ ಬಂದ ತಕ್ಷಣ ಅದರದ್ದು ಪಾಸಿಟಿವ್ ಬಗ್ಗೆ ನೆಗೆಟಿವ್ ಬಹಳ ಆಗ್ಬಿಟ್ಟಿರ್ತವೆ. ಸೊ ಅದಕ್ಕೆ ಕೂಡ ಅದಕ್ಕೂ ನಿಮ್ಮ ಸಹಕಾರಗಳೆಲ್ಲ ಬೇಕಾಗ್ತವೆ. ನಮ್ಮ ಚುಚ್ಚುಮದ್ದು ಕಾರ್ಯಕ್ರಮ ಇರಲಿ, ಅಥವಾ ಈ ಅಪೌಷ್ಟಿಕತೆಯನ್ನು ತಡೆಗಟ್ಟಲು, ಅಥವಾ ಈ ಏನ್ ನಾವು ಇಮ್ಯುನೈಸೇಷನ್, ಚಿಲ್ಡ್ರನ್ ಇಮ್ಯುನೈಸೇಷನ್ ಮಾಡ್ತಿರ್ತೀವಿ, ವಾರ ಮಾಡ್ತೀವಿ, ಅವಕ್ಕೆಲ್ಲ ನಿಮ್ಮ ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಗು ತೂಕ ಹೆಚ್ಚಾಗ್ತಾ ಇಲ್ಲ, ಆ ತರ ಮಕ್ಕಳಿದ್ರೆ ನಾವು ಹೇಳ್ತಾನೆ ಇರ್ತೀವಿ ಮೀಟಿಂಗ್ ಅಲ್ಲಿ. NRC ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ನಮ್ಮ ಬಿಮ್ಸರ್ ಇದೆ. ಅಲ್ಲಿ ಆ ಮಕ್ಕಳಿಗೆ, ತಾಯಿಗೆ ಕೂಡ ಆ ಮಗು ಯಾಕೆ ತೂಕ ಆಗ್ತಾ ಇಲ್ಲ, ಏನ್ ತಿನ್ನಿಸ್ಬೇಕು, ಹೆಂಗ್ ತಿನ್ನಿಸ್ಬೇಕು ಇಷ್ಟು ಹೇಳ್ಕೊಡ್ತಿರ್ತಾರೆ. ಅದಕ್ಕೆ ಆ ತರ ಅಶಕ್ತಿ ಇದ್ದ ಮಕ್ಕಳಲ್ಲಿ ಬಹಳಷ್ಟು ನಾವು ಹುಡುಕ್ಬೇಕಾಗಿದೆ. ಕೆಲವು ಮಕ್ಕಳು ಸಿಗಲ್ಲ, ಹೋದಾಗ ಅವ್ರನ್ನ ಅಡ್ಮಿಟ್ ಮಾಡಿಸಿ ಆ ಮಕ್ಕಳು ಕೂಡ ಇಂಪ್ರೂವ್ ಆಗ್ಬೇಕು. ಯಾಕಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ನಮ್ಮ ಭವಿಷ್ಯ ಮಕ್ಕಳಲ್ಲಿ ನಾವು ಕಾಣ್ಬೇಕಾಗುತ್ತೆ. ಈ ದೇಶ ಸದೃಢವಾಗಿ, ನಮ್ಮ ದೇಹ ಸದೃಢವಾಗಿದ್ದಾಗ ಮಾನಸಿಕವಾಗಿ, ದೈವಿಕವಾಗಿ ನಾವು ಸದೃಢವಾಗೋದನ್ನ ಅಂಗನವಾಡಿಯಲ್ಲೇ ನಾವು ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಪೌಷ್ಟಿಕ ಆಹಾರ ಇಷ್ಟು ಕೊಡೋದು ಯಾವ ಪ್ರೈವೇಟ್ ಶಾಲೆಯಲ್ಲಿ ಕೊಡಕ್ ಕಾಯ್ದೆ ಕೊಡೋದೇ ಇಲ್ಲ. ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಖುಷಿ ನೋಡಿ ನಮಗೂ ಕೂಡ ಖುಷಿ ಆಯ್ತು. ನನಗೂ ಕರೆಸಿ, ನಾವು ಬಂದು 1-2 ತಿಂಗಳಾದ್ರೂ ಕೂಡ ಕರೆಸಿ ಆ ಸನ್ಮಾನ ಮಾಡಿದ್ರಿ. ಅದಕ್ಕೆ ಎಲ್ರಿಗೂ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪದಾಧಿಕಾರಿಗಳಲ್ಲಿ
ಪಕ್ಕಿರವ್ವ, ಅಮರಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಗೀತಾ ಕಾಂಬ್ಳೆ, ಸಂಗೀತಾ ಫೌಂಡೇಶನ್ ಅಧ್ಯಕ್ಷರು ಅನ್ವರ್ ಜಮಾದರ್, ಜಿಲ್ಲಾಧ್ಯಕ್ಷರು, ಮುಖ್ಯ ಅತಿಥಿಗಳು ತೌಸೀಫ್ ಬೋಜಾವರ್ ಸದಸ್ಯರು, ಮೈಬೂಬ್ ಆಗಾ ಸದಸ್ಯರು, ರೇಷ್ಮಾ ಮತ್ತು ರೇಣುಕಾ ಸದಸ್ಯರು, ದಿಲ್ವಾರ್ ಕರುವಿನಕೊಪ್ಪ ಮಾಜಿ ಸಲಹಾ ಸಮಿತಿ ಅಧ್ಯಕ್ಷರು, ಸಾವಿತ್ರಿ ಪಾತಲೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ಸುಷ್ಮಾ ಮಾರಕರ ಸಲಹಾ ಸಮಿತಿ ಅಧ್ಯಕ್ಷರು, ಇಲಾಯಿ ಲಗದಘ ಸದಸ್ಯರು, ಅಶ್ರಫ್ ಜಮಾದರ್, ಮಲ್ಲಪ್ಪ ತುಳವಾರ್, ಅಶೋಕ್ ಜಂಟಿ, ಪರಶುರಾಮ್ ರಾವುಳ, ಆಶಾ ದೊಡ್ಡಮನಿ, ಸಂಜಯ್ ದೊಡ್ಡಮನಿ ಗುರುಗಳು, ಮಿರಜಕರ್ ಗುರುಗಳು, ಸುರೇಖಾ ಹಿರೇಮಠ್ ಮೇಲ್ವಿಚಾರಕರು, ಸುನೀತಾ ಹೊಸ್ಮನಿ ಸದಸ್ಯರು ಇದ್ದರು. ಅಂಗನವಾಡಿ ಟೀಚರ್ ಸುರಭೆ ಹಾಗೂ ಸಹಾಯಕಿ ಮಹಾದೇವಿ ಪಾಟೀಲ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಅಂತಿಮವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಪಾಲ್ಗೊಂಡು ಸದಸ್ಯರಿಗೆ ಸನ್ಮಾನ ಮಾಡಿದರು. ಕಾರ್ಯಕ್ರಮ ಸಮುದಾಯದ ಮಕ್ಕಳ ಅಭಿವೃದ್ಧಿಗೆ ಹಾಗೂ ಅಂಗನವಾಡಿ ಕೇಂದ್ರದ ಸಮರ್ಥ ಕಾರ್ಯಗತೀಕರಣಕ್ಕೆ ಮಹತ್ವಪೂರ್ಣ ಹೆಜ್ಜೆಯಾಗಿದ್ದು ಸ್ಥಳೀಯರು ಹೆಚ್ಚಿನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.